ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಇದು ವರಮಹಾಲಕ್ಷ್ಮಿ ಹಬ್ಬದ 2 ಡೇಸ್ ಬ್ಲಾಗ್ ಆಗಿರುತ್ತೆ. ಸೊ ಒಂದು ಶಾಪಿಂಗ್ ಬ್ಲಾಗ್, ಹಾಗೆ ನೆಕ್ಸ್ಟ್ ಹಬ್ಬದ ಬ್ಲಾಗ್ ಆಗಿರುತ್ತೆ. ಸೊ ಈಗ ಹಬ್ಬಕ್ಕೆ ಸ್ಯಾರಿ ತೊಗೋಬೇಕಿತ್ತಲ್ಲ, ಸೊ ಹಾಗೆ ಇಲ್ಲೇ ನಮ್ಮ ಭದ್ರಾವತಿಲಿರೋ ಸೃಷ್ಟಿ ಸಿಲ್ಕಿಗೆ ಬಂದ್ವಿ. ಸೊ ಇಲ್ಲಿ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಇಲ್ಲಿಗೆ ಬಂದಿದ್ವಿ. ಸೊ ಹಾಗೆ ಫ್ರೆಂಡ್ಸಿಗೂ ಕೂಡ ಬರ್ಲಿಕ್ಕೆ ಹೇಳಿದೆ. ಸೊ ಫ್ರೆಂಡ್ಸು ಕೂಡ ಹಾಗೆ ಬಂದರು. ಸೊ ಹಾಗೆ ಅವ್ರ ಜೊತೆನೂ ಸ್ವಲ್ಪ ಮಾತಾಡಿಕೊಂಡು, ಇನ್ನು ಸ್ಯಾರಿ ಅಂಗಡಿಗೆ ಹೋದರೆ ಕೇಳಬೇಕಾ, ಟೈಮ್ ಹೇಗಾಗತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಫ್ರೆಂಡ್ಸ್ ಜೊತೆ ನೋಡ್ಕೊತ ಸ್ಯಾರಿನ ಪರ್ಚೇಸ್ ಮಾಡ್ತಾಯಿದ್ವಿ. ಸೊ ಸ್ಯಾರಿ ಸೆಲೆಕ್ಷನಲ್ಲೇ ಟೈಮ್ ಆಯಿತು. ಸೊ ಬಟ್ಟೆ ಅಂಗಡಿಗೆ ಬಂದ್ವಿ ಅಂದರೆ ಅಲ್ಲಿ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮಿನಿಮಮ್ 1 ಅವರ್ ಅಂತೂ ಬೇಕೇ ಬೇಕು. ಸೊ ಫೈನಲಿ ಸ್ಯಾರಿನೂ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಅದನ್ನು ಕೂಡ ಬಿಲ್ ಮಾಡಿಸ್ಕೊಂಡು, ಹಾಗೆ ಪೂಜಾ ಐಟಮ್ಸ್ ಎಲ್ಲ ಬೇಕಿತ್ತಲ್ವ, ಸೊ ಅದನ್ನು ಕೂಡ ಶಾಪಿಂಗ್ ಮಾಡೋದಿತ್ತು. ಹಾಗೆ ಬ್ಯಾಂಗಲ್ಸ್ನೆಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ. ಸೊ ಶಾಪಿಂಗ್ ಮಾಡ್ಕೊಂಡು ಇನ್ನು ಪೂಜಾ ಐಟಮ್ಸ್ ಅಂದರೆ ಇದು ಕಂಕಣ ದಾರ ಮತ್ತು ಗೆಜ್ಜೆ ವಸ್ತ್ರ, ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ತೊಗೊಳೋದಿತ್ತು. ಅದನ್ನು ಕೂಡ ಶಾಪಿಂಗ್ ಮಾಡಿಕೊಂಡು ಸಂಜೆ ಮಾವಿನ ಸೊಪ್ಪು, ಹಾಗೆ ಬಾಳೆಕಂದು, ಬಾಳೆಹಣ್ಣು, ಹಣ್ಣುಗಳೆಲ್ಲ ತರೋದಿತ್ತು. ಸೊ ಹಾಗೆ 5 ಥರದ ಹಣ್ಣೆಲ್ಲ ತೊಗೋಬೇಕಿತ್ತಲ್ಲ, ಸೊ ಇಲ್ಲ ಹಣ್ಣುಗಳ್ನು ಕೂಡ ಶಾಪಿಂಗ್ ಮಾಡಿಕೊಂಡು, ಸೊ ಹಾಗೆ ನಮ್ಮ ಭದ್ರಾವತಿ ಹಬ್ಬದ ವಾತಾವರಣ ಅಂತ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸೊ ಹಾಗೆ ಹಾರಗಳೆಲ್ಲ ಅಷ್ಟೇ ಡಿಫ್ರೆಂಟಾಗಿರುತ್ತೆ, ವೆರೈಟೀಸ್ ಆಫ್ ಹಾರ ಆಗಿರುತ್ತೆ. ಸೊ ಅವನ್ನೆಲ್ಲ ನೋಡೋದೇ ಒಂಥರ ಖುಷಿ ಆಗುತ್ತೆ. ಸೊ ನನಗೂ ಕೂಡ ಯಾವ್ದು ಇಷ್ಟ ಆಯಿತು ಅದನ್ನು ನೋಡ್ಕೊಂಡು ಒಂದು ದೇವ್ರಿಗೆ ಹಾರ ತೊಗೊಂಡು, ಹಾಗೆ ಕೆಲವೊಂದು ಸಣ್ಣ ಪುಟ್ಟ ಗ್ರಾಸರೀಸ್ ಐಟಮ್ಸ್ ಎಲ್ಲ ಬೇಕಿತ್ತು. ಸೊ ಅದನ್ನು ಕೂಡ ಐಟಮ್ ತೊಗೊಂಡು ಮನೆಗೆ ಬರೋಷ್ಟೊತ್ತಿಗೆ 9 o'clock ಆಗಿತ್ತು. ಫೈನಲಿ ಮನೆಗೆ ಬಂದ ತಕ್ಷಣ ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಟು, ಆನಂತರ ಕಸನೆಲ್ಲ ಪಾತ್ರೆವನ್ನೆಲ್ಲ ಮುಗಿಸ್ಕೊಂಡು, ಮತ್ತು ಸ್ನಾನ ಎಲ್ಲ ಮಾಡಿಕೊಂಡು ಮಡಿಯಿಂದ ಎಲ್ಲ ದೇವ್ರನ್ನ ಸ್ಯಾರಿ ಎಲ್ಲ ಡ್ರಾಪ್ ಮಾಡ್ಕೊಳ್ಳೋದು, ಪ್ರತಿಯೊಂದೆಲ್ಲ ಕೆಲಸ ಮಾಡ್ಕೊಳ್ತಾ. ಸೊ ಈ ಹಬ್ಬ ಅಂತಂದರೆ ಹೆಣ್ಮಕ್ಳಿಗೆ ಹೇಳಬೇಕು ಅಂದರೆ ನಿದ್ದೆನೇ ಮಾಡೋಕ್ಕಾಗಲ್ಲ, ಅಷ್ಟು ಸಖತ್ತು ಪವರ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು ಸ್ವಲ್ಪನೂ ಟಯರ್ಡ್ ಆಗ್ದಂಗೆ ಅಷ್ಟು ಚೆಂದ ಖುಷಿಯಾಗಿರುತ್ತೆ. ಸೊ ಅದರಲ್ಲೂ ಬೆಳಗ್ಗೆ ಬೇಗ ಎಲ್ಲ ಪೂಜೆ ಮಾಡಬೇಕು ಅಂತ ನೈಟೆಲ್ಲ ಸ್ಯಾರಿ ಡ್ರಾಪಿಂಗಿಂದ ಹಿಡ್ದು ಅಮ್ಮನ ಮುಖಕ್ಕೆಲ್ಲ ರೆಡಿ ಮಾಡೋದು, ಹೂಗಳಿಂದ ಅಲಂಕರಿಸೋದು, ಈ ಕಡೆ ಬಾಳೆಕಂದು, ಅದು ಹಬ್ಬದ ವಾತಾವರಣ ಒಂಥರ ನೋಡೋದೇ ಒಂಥರ ಖುಷಿ ಆಗುತ್ತೆ. ಸೊ ನಾವೆಲ್ಲ ನೈಟೆಲ್ಲ ನಿದ್ದೆಗೆಟ್ಟು ಇಷ್ಟೊಂದೆಲ್ಲ ರೆಡಿ ಮಾಡಿದ್ವಿ ಅಂತ ನಮಗೆ ಒಂಥರ ಶಾಕ್ ಅನಿಸುತ್ತೆ. ಅದರಲ್ಲೂ ಎಲ್ಲರೂ ಕೂಡ ಮನೇಲಿರೋ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದು ಅವರು ಕೂಡ ಪೂಜೆ ಕೈ ಜೋಡಿಸಿದ್ರಂತ ತುಂಬಾ ಖುಷಿ ಆಗುತ್ತೆ. ಸೊ ನಮ್ಮ ಮನೇಲೂ ಕೂಡ ಎಲ್ಲರೂ ಪೂಜೆ ಮಾಡೋದಕ್ಕೆ ಎಲ್ಲರೂ ಒಟ್ಟಿಗೆ ನಿಂತು ಎಲ್ಲರೂ ಕಂಕಣ ಎಲ್ಲ ಕಟ್ಕೊಂಡು ನಂತರ ಪೂಜೆ ಮಾಡಿಕೊಂಡು, ಅದೇ ಪುಟ್ಟು ಮಕ್ಕಳಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಆ ಪಂಚೆ ಶರ್ಟ್ ಹಾಕ್ಕೊಂಡು ಅವುಗಳು ಸಿಂಗರ್ಸ್ಕೊಂಡು ಅವುಗಳು ಮುದ್ದಾಡೋದೇ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗೆ ಇಲ್ಲಿ ನನ್ನ ಮಗನೂ ಕೂಡ ದೇವ್ರಿಗೆ ಕೈ ಮುಗಿದು ಶ್ಲೋಕ ಹೇಳ್ತಾ ಇದ್ದಾನೆ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧೇ ಭವತು ಮೇ ಸದಾ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ. ಸೊ ಫೈನಲಿ ನನ್ನ ಮಗ ದೇವರಿಗೆಲ್ಲ ಕೈ ಮುಗಿದು ಶ್ಲೋಕ ಹೇಳ್ದ. ಸೊ ಈ ಕಡೆ ನನ್ನ ಮಗಳು ಕೂಡ ಅವಳು ಮನಸಲ್ಲೇ ಶ್ಲೋಕನ ಹೇಳ್ಕೊಳ್ತಾ ಇದ್ಲು. ಆ ನಂತರ ದೇವರಿಗೆಲ್ಲ ಅಷ್ಟೊತ್ತರನ್ನೆಲ್ಲ ಓದ್ಬಿಟ್ಟು, ಸೊ ಹಾಗೆ ಕುಂಕುಮಾರ್ಚನೆಲ್ಲ ಮಾಡಿಕೊಂಡು ಕೊನೆಗೆ ದೇವರಿಗೆ ಕಳಸನ ಬೆಳ್ಕಿದ್ವಿ. ಸೊ ಇದನ್ನು ನೋಡಿದ್ರೇ ಒಂಥರ ಇಷ್ಟು ಖುಷಿಯಾಗುತ್ತೆ. ಹಬ್ಬದ ವಾತಾವರಣ ಅಂದರೆ ಮನೆ ತುಂಬ ಹೂಗಳಿಂದ ಫುಲ್ ಕಂಗೊಳಿಸ್ತಿರೋದು, ಇದೆಲ್ಲ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಸೊ ಹಾಗೆ ಎಲ್ಲರೂ ಒಟ್ಟಿಗೆ ಕೂಡಿ ಗ್ರೂಪ್ ಫೋಟೋ ಎಲ್ಲ ತೆಕ್ಕೊಂಡ್ವಿ. ಸೊ ಒಂದೇ ದಿನದಲ್ಲೇ ಶಾಪಿಂಗು, ಥರ ಅಡುಗೆ ಮಾಡೋದು, ನೈವೇದ್ಯ ಮಾಡಿಕೊಡೋದು, ದೇವ್ರಿಗೆ ಮಾಡೋದು, ಇದೆಲ್ಲ ಹೇಗಾಯಿತು, ನಾವೇ ಮಾಡಿದ್ವಾ ಅಂತ ಒಂದು ಸಲ ಆಶ್ಚರ್ಯ ಆಗಿಬಿಡತ್ತೆ. ಸೊ ಸೀರಿಯಸ್ಲಿ ನೈಟೆಲ್ಲ ನಿದ್ದೆಗೆಟ್ಟಿದ್ದು, ಒಂದು ಸ್ವಲ್ಪನೂ ಟಯರ್ಡ್ ಆಗ್ದೇ ಮಧ್ಯಾಹ್ನ ಅಡುಗೆ ಅದೆಲ್ಲ ರೊಟೀನ್ ಮತ್ತೆ ಶುರುವಾಗುತ್ತಲ್ಲ, ಒಂಥರ ಖುಷಿ ಅಂತಲೇ ಹೇಳ್ಬೋದು. ಈ ಕಡೆ ನನ್ನ ಅತ್ತೆನೂ ಕೂಡ ಅಡುಗೆಗೆಲ್ಲ ಅವರು ಕೂಡ ಕೈ ಜೋಡಿಸಿದ್ರು. ಈ ಕಡೆ ಹೋಳಿಗೆ ಸಾಂಬಾರೆಲ್ಲ ಅತ್ತೆ ಮಾಡ್ಕೊಂಡು, ಹಾಗೆ ಪಾತ್ರೆಗಳೆಲ್ಲ ಅವಾಗೆಲ್ಲ ಕೂಡ ತೊಳೆದಿಡ್ತಾಯಿದ್ರು. ಇಲ್ಲಿ ಹಾಗೆ ಮಗನಿಗೂ ಕೂಡ ತಿನ್ಲಿಕ್ಕೆ ಹೂರಣ ಎಲ್ಲ ಕೊಟ್ಟೆ. ಸೊ ಇವತ್ತು ಇಡೀ ದಿನ ಸ್ಯಾರಿಲಿರೋದು ಏನೋ ಒಂಥರ ಖುಷಿ ಅನಿಸ್ತಾ ಇದೆ. ಈ ಕಡೆ ಮನೆಯಲ್ಲಿ ದೇವ್ರನ್ನ ಕೂರಿಸಿರೋದು ಅದೊಂಥರ ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ಸೊ ಈ ಕಡೆ ನಾವು ಕೂಡ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋದು, ಇಡೀ ದಿನ ಸ್ಯಾರಿಲಿರೋದು ಒಂಥರ ತುಂಬಾ ಖುಷಿ ಅನಿಸುತ್ತೆ. ಸೊ ಅದರಲ್ಲೇ ಇವತ್ತು ನಾನು ಇದೇ ಸ್ಯಾರಿಲೇ ಕೂಡ ಇದು ಹೋಳಿಗೆಲ್ಲ ತಡ್ತಾ ಇದ್ದೆ. ಸೊ ಇವತ್ತು ಹಬ್ಬದ ವಾತಾವರಣ ಅಂದರೆ ಫೆಸ್ಟಿವಲ್ ಫುಡ್ ಇರಲೇಬೇಕಲ್ವ. ಸೊ ಹಾಗೆ ಹಬ್ಬದ ಅಡುಗೆ, ಹೋಳಿಗೆ, ಈ ಥರ ನಾನಾ ಥರ ಐಟಮ್ಸ್ ಇದ್ರೇ ಚೆನ್ನಾಗಿರುತ್ತೆ. ಅದರಲ್ಲೂ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತು ಊಟ ಮಾಡೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲೂ ಹಾಗೆ ಹಬ್ಬದ ಅಡುಗೆ ಅಂದಾಗ ಈ ಥರ ಹಬ್ಬದ ಇದರಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತೀವಿ. ಸೊ ಅದರಲ್ಲಿ ಈ ಸಲ ನಮ್ಮ ನಾದಿನಿ ಮತ್ತು ಅಮ್ಮ ಕೂಡ ಮಿಸ್ ಆಗಿದ್ರು. ಸೊ ಅದೊಂಥರ ತುಂಬಾ ಬೇಜಾರು ಅನ್ನಿಸ್ತಾಯಿತ್ತು. ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ ಅವರು. ಸೊ ಏನು ಈಗ ಅತ್ತೆ ಇದ್ರಲ್ವ, ಸೊ ಅವರು ಕೂಡ ಎಲ್ಲ ಪ್ರತಿಯೊಂದು ಎಲ್ಲ ಹೆಲ್ಪ್ ಮಾಡಿಕೊಟ್ರು.
ಸೊ ಫೈನಲಿ ಹಬ್ಬದ ಅಡುಗೆನೂ ಕೂಡ ರೆಡಿ ಆಯಿತು ಕಂಪ್ಲೀಟ್. ಇಲ್ಲಿ ಹೋಳಿಗೆ, ಪಲ್ಯ, ಕೋಸಂಬರಿ, ಚಿತ್ರಾನ್ನ, ಅನ್ನ ಸಾಂಬಾರು ಇದಾಗಿತ್ತು ನಮ್ಮನೆ ಇವತ್ತಿನ ಹಬ್ಬದ ಅಡುಗೆ. ಸೊ ಈ ಹಬ್ಬಕ್ಕೆ ಮಾತ್ರ ಹೆಣ್ಮಕ್ಳಿಗೆ ಸಖತ್ತು ಪವರ್ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಸಖತ್ತು ಎನರ್ಜಿ ಇರುತ್ತೆ. ಯಾಕೆಂದರೆ 2-3 ದಿನದಿಂದ ಹಬ್ಬಕ್ಕೆ ಶಾಪಿಂಗ್, ಈ ಕಡೆ ತಯಾರಿ ಅಂದ್ಕೊಂಡ್ರೆ ಈ ಕಡೆ ಒಂದು ಕಡೆ ಮನೆ ಡೀಪ್ ಕ್ಲೀನಿಂಗ್ ಮಾಡಬೇಕು. ಸೊ ಹಾಗೆ ಡೀಪ್ ಕ್ಲೀನಿಂಗ್ ಆದ ತಕ್ಷಣ ಇನ್ನೇನು ಶಾಪಿಂಗು, ಮತ್ತು ಆ್ಯಸ್ ಯೂಶ್ವಲ್ ನೈಟೆಲ್ಲ ಫುಲ್ ಜಾಗರಣೆ ಮಾಡಿಕೊಂಡು ಹಬ್ಬದ ತಯಾರಿ ಮಾಡ್ಕೋಬೇಕು. ಸೊ ಹಬ್ಬಕ್ಕೆ ನಾನಾ ಥರ ಸ್ವೀಟ್ಸು, ಅಡುಗೆ, ಡೆಕೋರೇಷನಿಂದ ಹಿಡ್ದು ಸಿಕ್ಕಾಬಟ್ಟೆ ಸ್ಟ್ರೆಸ್ ಆಗಿಬಿಡುತ್ತೆ. ಸೊ ಅದರಲ್ಲಿ ಹೆಣ್ಮಕ್ಳಿಗಂತೂ ಸ್ಟ್ರೆಸ್ ಅಂತಲೇ ಇರಲ್ಲ. ಈ ಹಬ್ಬ ಒಂಥರ ತುಂಬಾ ಖುಷಿ ಆಗುತ್ತೆ. ಸೊ ಎಕ್ಸ್ಪೆಷಲಿ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಾನು ನೈಟೆಲ್ಲ ನಿದ್ದೆಗಿಟ್ಟರು ಕೂಡ ನಂಗೆ ಅದೊಂದು ಸ್ವಲ್ಪನೂ ಸ್ಟ್ರೆಸ್ ಅನಿಸಿಲ್ಲ. ತುಂಬ ಖುಷಿಯಿಂದನೇ ಹಬ್ಬ ಮಾಡ್ಕೊಂಡ್ವಿ. ಸೊ ಇನ್ನು ಬೆಳಗ್ಗೆಯಿಂದ ಪೂಜೆ, ಅಡುಗೆ, ಊಟ ಇದೆಲ್ಲ ಮುಗಿಸ್ಕೊಂಡಾದ ನಂತರ ಸಂಜೆ ಆ್ಯಸ್ ಯೂಶ್ವಲ್ ಅಕ್ಕಪಕ್ಕದವರಿಗೆಲ್ಲ ಕರೆದು ಅರ್ಶಿನ ಕುಂಕುಮ ಕೊಡೋದೆಲ್ಲ ಇರುತ್ತಲ್ವ. ಸೊ ಹಾಗೆ ನನಗೂ ಕೂಡ ಫ್ರೆಂಡ್ ಇಲ್ಲಿ ಅರ್ಶಿನ ಕುಂಕುಮ ಕರೆದಿದ್ಲು. ಸೊ ಹೋಗಿ ಅವ್ರ ಮನೇಲೂ ಕೂಡ ಅರ್ಶಿನ ಕುಂಕುಮ ತೊಗೊಂಡು ಹಾಗೆ ಫ್ರೆಂಡ್ ಏನು ಮಾಡಿದ್ರು ಬಿಡಲಿಲ್ಲ. ಸೊ ಊಟ ಮಾಡೋ ತನಕ ಸೊ ಅಲ್ಲೇ ಕೂಡ ಊಟ ಎಲ್ಲ ಮಾಡಿಕೊಂಡು ಹಾಗೆ ಅವ್ರೂ ಕೂಡ ಅರ್ಶಿನ ಕುಂಕುಮ ಸೊ ನಮ್ಮನೆ ಕರ್ಕೊಂಬಂದು ಅವರಿಗೂ ಅರ್ಶಿನ ಕುಂಕುಮ ಹಾಗೆ ಕಂಕಣ ದಾರ ಎಲ್ಲ ಕಟ್ಟಿ ಅವರಿಗೂ ಹುಡಿಯನ್ನು ತುಂಬಿದೆ. ಸೊ ಆನಂತರ ಇನ್ನು ನಮ್ಮನೆ ಅಕ್ಕಪಕ್ಕದವ್ರನ್ನ ಕರೆದು ಅವರಿಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಸೊ ಅವ್ರ ಜೊತೆನೂ ಮಾತಾಡಿ. ಸೊ ನೋಡಿದ್ರಲ್ಲ ವರಮಹಾಲಕ್ಷ್ಮಿಯ ಕಂಪ್ಲೀಟ್ ವ್ಲಾಗ್ ಇದಾಗಿತ್ತು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.